ಒಂದು ವಾರವಿಡೀ ಕಾಡಿದ ದಿತ್ವಾ ಚಂಡಮಾರುತದ ಹೊಡೆತದ ಗುಡ್ಡಜರಿ ಪ್ರವಾಹದಿಂದ ತೆಂಕಣ ಏಷ್ಯಾದಲ್ಲಿ 1400ಕ್ಕೂ ಹೆಚ್ಚು ಮಂದಿ ಪ್ರಾಣ ತೆತ್ತಿದ್ದಾರೆ. ಇಂಡೋನೇಷ್ಯಾದಲ್ಲಿ ಅತಿ ಹೆಚ್ಚು 753 ಮಂದಿ ಗತಪ್ರಾಣರಾಗಿದ್ದಾರೆ. ಶ್ರೀಲಂಕಾದಲ್ಲಿ 465, ಥೈಲ್ಯಾಂಡ್ನಲ್ಲಿ 185, ಮಲೇಷ್ಯಾದಲ್ಲಿ 3, ತಮಿಳುನಾಡಿನಲ್ಲೂ 3 ದಿತ್ವಾ ಕಾರಣಕ್ಕೆ ಒಂದು ವಾರದಲ್ಲಿ ಮರಣ ಕಂಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ 1,000ಕ್ಕೂ ಹೆಚ್ಚು ಜನರು ಕಾಣೆಯಾಗಿದ್ದು, ಈ ವಾರ ಅವರ ಹುಡುಕಾಟವು ಫಲ ನೀಡಿಲ್ಲ. ಈ ಎಲ್ಲ ದೇಶಗಳಲ್ಲಿ ದಿತ್ವಾ ಚಂಡಮಾರುತವು ಅಪಾರ ಹಾನಿಯನ್ನ ಉಂಟು ಮಾಡಿದ್ದು, ಶ್ರೀಲಂಕಾ ಒಂದರಲ್ಲಿ 63,140 ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ. ಭಾರತದ ತಮಿಳುನಾಡು, ಆಂಧ್ರದ ಕೆಲವು ಪ್ರದೇಶಗಳು ಸಂಕಷ್ಟಕ್ಕೆ ಸಿಲುಕಿದೆ. ದಿತ್ವಾ ಚಂಡಮಾರುತದ ಹೊಡೆತ ಈಗ ಕಡಿಮೆಯಾಗುತ್ತಿದೆ. ಈ ಎಲ್ಲ ದೇಶಗಳಲ್ಲಿ 2 ಲಕ್ಷ ಜನರು ನಿರಾಶ್ರಿತರಾಗಿದ್ದು, ಅವರೆಲ್ಲರ ಮರುವಸತಿಯ ಕಾರ್ಯ ಈಗ ಆರಂಭವಾಗಿದೆ. ನಾಪತ್ತೆಯಾದವರಿಗಾಗಿ ಹುಡುಕಾಟವು ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಜಕಾರ್ತಾ.